ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಅಮೆರಿಕ ಮತ್ತು ಇಸ್ರೇಲ್ ಜಂಟಿಯಾಗಿ ಇರಾನನ್ನೇ ಟಾರ್ಗೆಟ್ ಮಾಡಿದ್ದು ಯಾಕೆ? ಇರಾನ್ ಕಂಡ್ರೆ ಯಾಕೆ ಪ್ರಪಂಚಕ್ಕೆ ಅಷ್ಟು ದೊಡ್ಡ ಭಯ? ಪಾಕ್ ನೆಲದಲ್ಲಿ ಪಾಕ್ನ 8 ಮಂದಿ ಪ್ರಜೆಗಳನ್ನು ಹತ್ಯೆ ಮಾಡಿದಂಥ ಅಮೆರಿಕ. ಏನಿದರ ಅಪ್ಡೇಟ್ಸ್ ಮತ್ತು ಕೆಲವೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ಸನ್ನು ಹೇಳ್ತಾ ಹೋಗ್ತೇನೆ. ಅದಕ್ಕಿಂತ ಮೊದಲೇ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಅಮೆರಿಕ ಮತ್ತು ಇಸ್ರೇಲ್ ಜಂಟಿಯಾಗಿ ಇರಾನ್ನ ಮೇಲೆ ದಾಳಿ ಮಾಡಿ, ವೈಮಾನಿಕ ದಾಳಿ ಮಾಡಿ, ಇರಾನ್ನ ಸರ್ವೋಚ್ಚ ನಾಯಕರಾದಂಥ ಆಯುತ್ತುಲ್ಲಾ ಅಲಿ ಖಮೇನಿ ಅವರನ್ನ ನಿನ್ನೆ ಮಧ್ಯಾಹ್ನ ಸುಮಾರಿಗೆ ಹತ್ಯೆ ಮಾಡಿತ್ತು. ಅದಾದ ನಂತರ ಇಡೀ ಇರಾನ್ ಇದೀಗ ರೊಚ್ಚಿಗೆದ್ದು ಆಕ್ರೋಶಭರಿತವಾಗಿ ಅಮೆರಿಕ ಮತ್ತು ಇಸ್ರೇಲ್ ಮೇಲೆ ಪ್ರತಿದಾಳಿ ಮಾಡೋದಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದೆ. ಮತ್ತು ಇದೀಗ ಮಿಸೈಲ್ಗಳ ಮೇಲೆ ಮಿಸೈಲನ್ನು ಬಿಟ್ಟು ಅಮೆರಿಕದ ಏರ್ ಬೇಸ್ಗಳ ಮೇಲೆ ಒಂದು ದಾಳಿಯನ್ನು ಮಾಡುವ ಹಂತಕ್ಕೆ ತಲುಪಿದೆ. ನಾನು ದಾಳಿ ಆಯಿತು, ಪ್ರತಿದಾಳಿ ಆಯಿತು, ಆಯುತ್ತುಲ್ಲಾ ಖಮೇನಿ ಹತರಾದರು, ಅದಾದ ನಂತರ ಬೇರೆ ಒಬ್ಬ ಮುಖಂಡ ಸರ್ಕಾರವನ್ನು ಮಾಡ್ತಾರೆ, ಇವೆಲ್ಲವೂ ಒಂದು ಕಡೆ. ಆದರೆ ನಾನು ಕೆಲವೊಂದು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ಗಳನ್ನು ಹೇಳ್ತೇನೆ, ಅಂದರೆ ಕೆಲವೊಂದು ಕೀ ಪಾಯಿಂಟ್ಸನ್ನು ಹೇಳ್ತೇನೆ. ಇರಾನ್ನ ಜನಸಂಖ್ಯೆಯನ್ನು ನೋಡ್ತಾ ಹೋದರೆ 9,09,00,000 ಅಂತ ಹೇಳ್ಬೋದು. ಅಂದರೆ 9.91 crores, 9,19,00,000 ಜನಸಂಖ್ಯೆ ಇದ್ದಾರೆ. ಅಲ್ಲಿನ ಒಂದು ಈ ಸಾಕ್ಷರತೆಯ ಪ್ರಮಾಣವನ್ನು ನೋಡ್ತಾ ಹೋದರೆ ಅಡಲ್ಟಲ್ಲಿ, ಅಂದರೆ ವಯಸ್ಕರಲ್ಲಿ 84ರಿಂದ 94ರಷ್ಟು ಜನ ಸಾಕ್ಷರರಾಗಿದ್ದಾರೆ. ಅದರಲ್ಲೂ ಯಂಗ್ ಜನರೇಷನ್ ಇದ್ದಾರಲ್ಲ, ಅದರಲ್ಲಿ ಸರಿಸುಮಾರು 97% ಸಾಕ್ಷರರಾಗಿದ್ದಾರೆ. ಹಾಗಾಗಿ ಇದೊಂದು ದೊಡ್ಡ ಎಜುಕೇಟಿವ್ ಕಂಟ್ರಿ ಅಂತ ಹೇಳ್ಬೋದು, ಅಂದರೆ ಎಜುಕೇಟೆಡ್ ಕಂಟ್ರಿ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ಇಂಥದ್ದೊಂದು ಯಾಕೆ ಗಲಭೆ ಆಗುತ್ತೆ ಅನ್ನೋದೇ ಇದೀಗ ಪ್ರಶ್ನಾರ್ಥಕ ಚಿಹ್ನೆಯಾಗಿ ಉಳಿದಿದೆ. ಅಮೆರಿಕ ಇಸ್ರೇಲ್ ದಾಳಿ ಆಯಿತು, ಆ ದಾಳಿಯಲ್ಲಿ ಆಯತುಲ್ಲಾ ಖಮೇನಿ ತೀರ್ಕೊಂಡ್ರು. ಇದಕ್ಕೂ ಮೊದಲು ಕೂಡ ಸರಿಸುಮಾರು 8 ತಿಂಗಳ ಹಿಂದೆ ಒಂದು ಇಸ್ರೇಲ್ ಮತ್ತು ಇರಾನ್ ನಡುವೆ ಭಯಂಕರವಾದಂಥ ಯುದ್ಧ ಆಗಿತ್ತು. ಅಂದರೆ ಇಸ್ರೇಲ್ನವರು ಇರಾನ್ನ ರಾಜಧಾನಿಯ ಟೆಹರಾನ್ ಮೇಲೆ ದಾಳಿ ಮಾಡಿದ್ರು. ಇರಾನ್ ಕೂಡ ಇಸ್ರೇಲ್ನ ರಾಜಧಾನಿಯಾದಂಥ ಜೆರುಸೆಲಂ ಮೇಲೆ ದಾಳಿ ಮಾಡಿದ್ರು. ಇಲ್ಲೂ ಕೂಡ ಅನೇಕ ಸಾವು ನೋವಾಗಿತ್ತು. ಆದರೆ ಡೊನಾಲ್ಡ್ ಟ್ರಂಪ್ ಅವರು ಮಧ್ಯಸ್ಥಿಕೆಯಲ್ಲಿ ಇಂಟರ್ವ್ಯೂ ಮಾಡಿ ಜೂನ್ 24, 2025 ಒಂದು ಸೀಸ್ ಫೈರ್, ಅಂದರೆ ಯುದ್ಧ ವಿರಾಮವನ್ನು ಕೂಡ ಘೋಷಣೆ ಮಾಡಲಾಯಿತು. ಅದನ್ನೇ ಇಟ್ಕೊಂಡು ತನಗೆ 8 ದೇಶದ ಯುದ್ಧ ನಿಲ್ಲಿಸಿದ್ದೇನೆ, 10 ದೇಶದ ಯುದ್ಧ ನಿಲ್ಲಿಸಿದ್ದು, ನನಗೆ ನೋಬೆಲ್ ಪೀಸ್ ಕೊಡಬೇಕು ಅಥವಾ ಈ ನೋಬೆಲ್ ಶಾಂತಿ ಪುರಸ್ಕಾರ ಕೊಡಬೇಕು ಅನ್ನುವಂಥ ಒಂದು ದೊಡ್ಡದಂಥ ಹೇಳಿಕೆಯನ್ನು ಕೂಡ ಕೊಡ್ತಾ ಇದ್ರು. ಇನ್ನು ಇಸ್ರೇಲ್ ಮತ್ತು ಇರಾನ್ ನಡುವೆ ಯಾಕೆ ಯುದ್ಧ ಆಗ್ತಾ ಇದೆ, ಯಾಕೆ ಒಬ್ರಿಗೊಬ್ರು ಕಂಡ್ರೆ ಆಗ್ತಾ ಇಲ್ಲ ಅನ್ನೋದನ್ನು ನೋಡ್ತಾ ಇದ್ರೆ, ಇಸ್ರೇಲ್ ಮತ್ತು ಪ್ಯಾಲೆಸ್ತೈನ್ ನಡುವೆ ಬರ್ತಾ ಇರುವಂಥ ಈ ಗಾಜಾ ಪಟ್ಟಿಯ ಮೇಲೆ ಪದೇ ಪದೇ ಇಸ್ರೇಲ್ ತನ್ನ ಒಂದು ಆಡಳಿತ ಬೇಕು, ತನ್ನ ಒಂದು ಕಂಟ್ರೋಲ್ ಬೇಕು ಅನ್ನೋ ಕಾರಣಕ್ಕಾಗಿ ಅಲ್ಲಿ ಅಟ್ಯಾಕ್ ಮಾಡ್ತಿದೆ. ಅದು ಇರಾನ್ ತಿಳ್ಕೊಂಡಿಲ್ಲ, ನಮ್ಮ ಮುಸ್ಲಿಂ ಕಮ್ಯುನಿಟಿಯ ಗಾಜಾ ಪಟ್ಟಿಯ ಮೇಲೆ ಇರಾನ್ ದೇಶ, ಅಂದರೆ ಇಸ್ರೇಲ್ ದೇಶ, ಯಹೂದಿಯ ದೇಶ ಮುಸ್ಲಿಮರ ಮೇಲೆ ಅಟ್ಯಾಕ್ ಮಾಡುತ್ತೆ, ಮುಸ್ಲಿಮರನ್ನು ನರಮೇಧ ಮಾಡ್ತಾ ಇದೆ ಅನ್ನುವಂಥ ಕಾರಣಕ್ಕಾಗಿ ಇರಾನ್ ಇಸ್ರೇಲ್ ಮೇಲೆ ದ್ವೇಷವನ್ನು ಸಾಧಿಸ್ತಾ ಇದೆ. ಜೊತೆಗೆ ಯಾವಾಗ ಇಸ್ರೇಲ್ ಗಾಜಾ ಪಟ್ಟಿ ಮೇಲೆ ಸ್ಟ್ರೈಕ್ ಮಾಡ್ತಲ್ಲ, ಅದರಿಂದ ರೊಚ್ಚಿಗೆದಂಥ ಇರಾನ್ ಏನು ಮಾಡ್ತಿದೆ ಅಂದರೆ, ತನ್ನ ಒಂದು ಹಮಾಸ್ ಉಗ್ರರು ಮತ್ತು ಬೇರೆ ಬೇರೆ ಆಕ್ಟಿವಿಟಿ ಮುಖಾಂತರ ಇಸ್ರೇಲ್ನಲ್ಲಿ ನರಮೇಧ ಮಾಡ್ತಾ ಇದೆ. ಹಾಗಾಗಿ ಆ ನರಮೇಧದ ಕಾರಣಕ್ಕಾಗಿ ಇರಾನ್ ಇಸ್ರೇಲ್ನಲ್ಲಿ ಮಾಡ್ತಾ ಇರುವಂಥ ನರಮೇಧದ ಕಾರಣಕ್ಕಾಗಿ ಇಸ್ರೇಲ್ ಅಂದ್ಕೊಂಡಿಲ್ಲ ನಮ್ಮ ವೈರಿ ದೇಶ ಎನ್ನುವಂಥ ಕಾರಣಕ್ಕಾಗಿ ಇರಾನ್ ಟಾರ್ಗೆಟ್ ಮಾಡ್ತಿದೆ. ಗಾಜಾ ಪಟ್ಟಿಯ ಮೇಲೆ ಇಸ್ರೇಲ್ ದಾಳಿ ಮಾಡ್ತಿರುವಂಥ ಕಾರಣಕ್ಕಾಗಿ ಇರಾನ್ ಅಂದ್ಕೊಂಡಿದೆ ಇಸ್ರೇಲ್ ನಮ್ಮ ವಿರೋಧಿ ದೇಶ ಎನ್ನುವಂಥ ಕಾರಣಕ್ಕಾಗಿ ಒಂದು ಕಂಟ್ರಿ ಮತ್ತೊಂದು ಕಂಟ್ರಿ ಮೇಲೆ ಒಂದು ದಾಳಿಯನ್ನು ಮಾಡ್ತಾ ಇದೆ. ಅದಕ್ಕೆ ದೊಡ್ಡ ಹಿಸ್ಟ್ರಿ ಕೂಡ ಇದೆ. ಇನ್ನು ಅಮೆರಿಕ ಯಾಕೆ ಇರಾನ್ ಮೇಲೆ ದಾಳಿ ಮಾಡ್ತಿದೆ ಅನ್ನೋದನ್ನು ನೋಡ್ತಾ ಇದ್ರೆ, ಅಮೆರಿಕ ಪದೇ ಪದೇ ಹೇಳ್ತಿದೆ, ನೀವು ಒಂದು ಸಾಕ್ಷರ ಕಂಟ್ರಿ ಆಗಬೇಕು, ನೀವು ಹಳೆಯದನ್ನು ಇಟ್ಕೋಬಾರ್ದು, ಅಲ್ಲಿ ಮಹಿಳೆಯರಿಗೆ ಸ್ವಾತಂತ್ರ್ಯ ಇಲ್ಲ, ಅಲ್ಲಿ ಮಹಿಳೆಯರು ತನ್ನ ಕೂದಲನ್ನು ಪರಪುರುಷನಿಗೆ ಕಾಣಿಸಬಾರ್ದು ಅನ್ನೋಂಥ ಕಾರಣಕ್ಕಾಗಿ ಕಂಪ್ಲೀಟಾಗಿ ಬುರ್ಕ ಹಾಕಿ ಅವರನ್ನು ಚಿತ್ರಹಿಂಸೆ ಮಾಡಲಾಗ್ತದೆ. ಹಾಗಾಗಿ ಅವರನ್ನು ನೀವು ವಿಮುಕ್ತಿಗೊಳಿಸಬೇಕು ಅನ್ನುವಂಥ ಕಾರಣಕ್ಕೆ ಪದೇ ಪದೇ ವಾರ್ನಿಂಗ್ ಕೊಟ್ಟರು ಕೂಡ ಇರಾನ್ ಅಮೆರಿಕದ ಒಂದು ಸಲಹೆಯನ್ನು ಕೇಳ್ತಾ ಇರಲಿಲ್ಲ. ಇದು ನಂಬರ್ 1. ಎರಡನೇದಾಗಿ, ಇರಾನ್ ಮತ್ತೊಂದು ಕೆಲಸಕ್ಕೆ ಕೈ ಹಾಕಿತ್ತು. ಅಂದರೆ ಇರಾನ್ನಲ್ಲಿ ಅತ್ಯಂತ ದೊಡ್ಡದಂಥ ಟೆಕ್ನಾಲಜಿ, ಅಂದರೆ ಅದು ಬ್ಯಾಲಿಸ್ಟಿಕ್ ಕ್ಷಿಪಣಿಗಳ ಮುಖಾಂತರ ಸರಿಸುಮಾರು 2,000-3,000 ಕಿಲೋಮೀಟರ್ ದೂರದ ಒಂದು ಡಿಸ್ಟೆನ್ಸನ್ನು ಟಾರ್ಗೆಟ್ ಮಾಡಿ
ಎಲ್ಲೂ ಇಲ್ಲದ ತಂತ್ರಜ್ಞಾನವನ್ನು ಬಳಸಿಕೊಂಡು ಬ್ಯಾಲಿಸ್ಟಿಕ್ ಕ್ಷಿಪಣಿಗಳ ಮುಖಾಂತರ ಬೇರೆ ದೇಶವನ್ನು ಟಾರ್ಗೆಟ್ ಮಾಡ್ತಾ ಇತ್ತು. ಈಗಲೇ ಹೀಗೆ ಏನಾದರೂ ನ್ಯೂಕ್ಲಿಯರ್ ಪವರ್ನ ಯೂಸ್ ಮಾಡಿಕೊಂಡು ಕಂಟ್ರೋಲ್ ಮಾಡಿಕೊಂಡು ಅದನ್ನು ಫೆಸಿಲಿಟೇಟ್ ಮಾಡಿ ಇನ್ನೇನಾದರೂ ಮಾಡಿಬಿಟ್ರೆ ಅದು ಇಡೀ ಪ್ರಪಂಚವನ್ನೇ ಹಾಳು ಮಾಡಿಬಿಡ್ತೆ ಅನ್ನೋಂಥ ಕಾರಣಕ್ಕಾಗಿ ಮೊದಲು ಪ್ರತಿ ಟೈಮು ಕೂಡ ಇರಾನ್ಗೆ ಒಂದು ಸೂಚನೆ ಕೊಡ್ತಾ ಇತ್ತು ಮತ್ತು ವಾರ್ನಿಂಗ್ ಕೊಡ್ತಾ ಇತ್ತು, ನೀವು ಏನೇ ಡೆವಲಪ್ ಮಾಡಿದ್ರು ಕೂಡ ಈ ನ್ಯೂಕ್ಲಿಯರ್ ಪವರನ್ನು ನೀವು ಜನರೇಟ್ ಮಾಡಬಾರ್ದು, ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟನ್ನು ನೀವು ಹಾಕೊಳ್ಬಾರ್ದು, ಅದರಲ್ಲೂ ಮುಖ್ಯವಾಗಿ ನೀವು ಅದನ್ನು ಬ್ಯಾಲಿಸ್ಟಿಕ್ ಕ್ಷಿಪಣಿಗಳಲ್ಲಿ ಬಳಸುವಂಥ ಪ್ರಯತ್ನಕ್ಕೆ ಹೋಗಬಾರ್ದು ಎನ್ನುವಂಥ ಒಂದು ವಾರ್ನಿಂಗ್ ಕೊಟ್ಟ ನಡುವೆಯೂ ಕೂಡ ಇರಾನ್ ದೇಶ ಈ ಅಯತುಲ್ಲಾ ಖಮೀನಿಯವರ ನೇತೃತ್ವದಲ್ಲಿ ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟನ್ನು ಜನರೇಟ್ ಮಾಡಿ ಅದನ್ನು ಫೆಸಿಲಿಟೇಟ್ ಮಾಡಿ ಅದನ್ನು ಒಂದು ಕಡೆ ಸಂಗ್ರಹ ಮಾಡುವಂಥ ಕೆಲಸವನ್ನು ಮಾಡ್ತಾ ಇತ್ತು. ಹಾಗಾಗಿ 8 ತಿಂಗಳ ಹಿಂದೆ B2 ಬಾಂಬರ್ ಎನ್ನುವಂಥ ಪ್ರಪಂಚದ ಅತ್ಯಂತ ದೊಡ್ಡ ಬಾಂಬರ್ನ ಉಪಯೋಗಿಸಿಕೊಂಡು ಇಸ್ಫಹಾನ, ನಟಾಜ್ ಮತ್ತು ಪೋರ್ಡೋ ಎನ್ನುವಂಥ ಸಿಟಿಗಳ ಮೇಲೆ ಬಾಂಬರನ್ನು ಕೂಡ ಎಸೆಯಲಾಯಿತು. ಅದಾದ ನಂತರ ಒಂದು ಕಡೆ ಎಲ್ಲೂ ಈ ಯುದ್ಧ ವಿರಾಮ ಘೋಷಣೆ ಆಯಿತು. ಆದರೆ ಅದಾದ ನಂತರ ಮತ್ತೆ ಇರಾನ್ ತನ್ನ ಹಳೆ ಚಾಳೆಯನ್ನು ಬಳಸಿಕೊಂಡು ಮತ್ತೆ ನ್ಯೂಕ್ಲಿಯರ್ ಪವರ್ ಜನರೇಟ್ ಮಾಡುವಂಥ ಹಂತಕ್ಕೆ ಹೋಗಿ ಮತ್ತೆ ನ್ಯೂಕ್ಲಿಯರ್ ಪವರ್ನ ಸಂಗ್ರಹ ಮಾಡುವ ಹಂತಕ್ಕೆ ಹೋದಾಗ ಮೊಸಾದ್ ಎನ್ನುವಂಥ ಇಸ್ರೇಲ್ನ ಪ್ರಪಂಚದ ಅತ್ಯಂತ ದೊಡ್ಡದಂಥ ಅಥವಾ ಅತ್ಯುತ್ತಮವಾದಂಥ ಅಥವಾ ಬುದ್ಧಿವಂತ ಈ ಗುಪ್ತಚರ ಸಂಸ್ಥೆ ತಿಳಿಸಿದಂಥ ಮಾಹಿತಿ ಪ್ರಕಾರ ಇಲ್ಲ, ಇರಾನ್ ದೇಶ ಮತ್ತೆ ತನ್ನ ಹಳೆಯ ಚಾಳೆಯನ್ನು ಮುಂದುವರಿಸಿದೆ, ನ್ಯೂಕ್ಲಿಯರ್ ಪವರನ್ನು ಜನರೇಟ್ ಮಾಡ್ತಿದೆ, ನ್ಯೂಕ್ಲಿಯರ್ ಎನ್ರಿಚ್ಮೆಂಟನ್ನು ಮಾಡ್ಕೊಳ್ತಾ ಇದೆ. ಹಾಗಾಗಿ ಇದು ಇಡೀ ಪ್ರಪಂಚಕ್ಕೆ ಮಾರಕ ಎನ್ನುವಂಥ ಸಲಹೆಯನ್ನು ಕೊಟ್ಟಾಗ ಅಮೆರಿಕ ಮತ್ತು ಇಸ್ರೇಲ್ ಎರಡೂ ದೇಶಗಳು ವಾರ್ನಿಂಗ್ ಕೊಟ್ಟು ತನ್ನ ಯುದ್ಧ ನೌಕೆಯನ್ನು ಆಯಾ ಅರಬ್ ಕಂಟ್ರಿಗಳ ಹತ್ತಿರ ನಿಲ್ಲಿಸಿ ಅಲ್ಲಿಂದ ಇರಾನ್ ಮೇಲೆ ಕ್ಷಿಪಣಿಗಳ ದಾಳಿಯನ್ನು ಮಾಡಿ ನಿನ್ನೆ ಮಧ್ಯಾಹ್ನದ ಸುಮಾರಿಗೆ ಹಗಲು ಟೈಮಲ್ಲಿ ಅಯತುಲ್ಲಾ ಖಮೀನಿಯವರ ಮೇಲೆ ಅಟ್ಯಾಕ್ ಮಾಡಿ ಅವರ ಕುಟುಂಬವನ್ನು ಸರ್ವನಾಶ ಮಾಡಿತು. ಮತ್ತು ಈ ಶತಮಾನ ಕಂಡಂಥ ಅತ್ಯಂತ ದೊಡ್ಡದಾದಂಥ ನಾಯಕ, ಅದು ಸರ್ವೋಚ್ಚ ನಾಯಕನು ಅಥವಾ ಧರ್ಮಗುರು ಅಥವಾ ಅದು ಬೇರೆ ಪ್ರಶ್ನೆ ಆದರೆ ಅಂಥ ಒಬ್ಬ ನಾಯಕನನ್ನು ಹೊಡೆದು ಕುರುಡಿಸ್ತು. ಇನ್ನು ಈ ಇರಾನ್ ವಿಷಯಕ್ಕೆ ಬಂದಾಗ ಬ್ಯಾಲಿಸ್ಟಿಕ್ ಮಿಸೈಲ್ ಅಂದರೆ ಈ ಬೇರೆ ಬೇರೆ ಮಿಸೈಲ್ಸ್ ಇರುತ್ತಲ್ಲ, ಅಂದರೆ ನಾವು ರಾಕೆಟ್ ಮಿಸೈಲ್ಸ್ ಆಗಿರ್ಬೋದು, ಬೇರೆ ಬೇರೆ ಮಿಸೈಲ್ಸ್ಗಳು ರಾಕೆಟ್ಗಳ ಮುಖಾಂತರ ದೂರದ ಪ್ರಯಾಣವನ್ನು ಮಾಡ್ತವೆ. ಆದರೆ ಈ ಬ್ಯಾಲಿಸ್ಟಿಕ್ ಮಿಸೈಲ್ ಗ್ರೌಂಡಿಂದ ನೇರವಾಗಿ ಸ್ಟ್ರೇಟಾಗಿ ಹೋಗಲ್ಲ. ಈ ಬೇರೆ ಬೇರೆ ಎಲ್ಲ ಮಿಸೈಲ್ಸ್ಗಳು ಕೂಡ ಅಂದರೆ ನೀವು ರಾಕೆಟ್ಗಳ ಮುಖಾಂತರ ಮಿಸೈಲ್ನ ಉಡಾವಣೆ ಮಾಡಿಕೊಂಡಾಗ ಅದು ನೇರವಾಗಿ ಟಾರ್ಗೆಟನ್ನು ಫಿಕ್ಸ್ ಮಾಡಿ ಅಲ್ಲಿಂದ ನೇರವಾಗಿ ಸ್ಟ್ರೇಟ್ ಲೈನಲ್ಲಿ ಹೋಗುತ್ತೆ. ಆದರೆ ಈ ಬ್ಯಾಲಿಸ್ಟಿಕ್ ಮಿಸೈಲ್ಗಳು ಮೊದಲು ಉಡಾವಣೆ ಆದ ನಂತರ ನೇರವಾಗಿ ಹೋಗುತ್ತೆ, ಮೇಲ್ಗಡೆ ಹೋಗುತ್ತೆ. ಅದಾದ ನಂತರ ಈ ಕರ್ವ್ ರೀತಿಯಲ್ಲಿ ಹೋಗಿ ಟಾರ್ಗೆಟ್ ಮಾಡಿ ಈ ಟಾರ್ಗೆಟನ್ನು ರೀಚ್ ಮಾಡಿ ಅದು ಬ್ಲಾಸ್ಟ್ ಮಾಡುತ್ತೆ. ಹಾಗಾಗಿ ಈ ನಾರ್ಮಲ್ ಕ್ಷಿಪಣಿಗೂ ಮತ್ತು ಈ ಬ್ಯಾಲಿಸ್ಟಿಕ್ ಕ್ಷಿಪಣಿಗಿರುವಂಥ ವ್ಯತ್ಯಾಸ, ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು ಅತ್ಯಂತ ವೇಗವಾಗಿ ಆಕಾಶದ ಚಿಮ್ಮತ್ತೆ, ಅದಾದ ನಂತರ ಟಾರ್ಗೆಟನ್ನು ನೋಡಿಕೊಂಡು ಮತ್ತೆ ಭೂಮಿಗೆ ಬಂದು ಡೌನ್ ಆಗಿ ಟಾರ್ಗೆಟನ್ನು ಹೊಡೆದು ಉಳಿಸುತ್ತೆ. ಹಾಗಾಗಿ ಅದಕ್ಕೆ ಅತ್ಯಂತ ಅಕ್ಯುರೇಟ್ ಆದಂಥ ಒಂದು ಅಕ್ಯುರಸಿ ಕೂಡ ಇದೆ. ಇನ್ನು ಇರಾನ್ ಇಸ್ರೇಲ್ ಮತ್ತು ಅಮೆರಿಕ ಮೇಲೆ ಅಟ್ಯಾಕ್ ಮಾಡುತ್ತೋ ಅಥವಾ ಇಸ್ರೇಲ್ ಮೇಲೆ ಅಟ್ಯಾಕ್ ಮಾಡಿದರೆ ಅಮೆರಿಕದ ಮೇಲೆ ಅಟ್ಯಾಕ್ ಮಾಡೋದು ತುಂಬ ದೂರ ಆಗುತ್ತೆ. ನಾನು ಡಿಸ್ಟೆನ್ಸನ್ನು ಕೂಡ ಹೇಳ್ತೇನೆ, ಎಷ್ಟು ದೂರ ಅಮೆರಿಕದಿಂದ ಇಸ್ರೇಲ್ ಎಷ್ಟು, ಅಮೆರಿಕದಿಂದ ಇರಾನ್ ಎಷ್ಟು ದೂರ, ಇರಾನಿಂದ ಅಮೆರಿಕ ಎಷ್ಟು ದೂರ, ಇರಾನಿಂದ ಇಸ್ರೇಲ್ ಎಷ್ಟು ದೂರ, ಇರಾನಿಂದ ಈ UAE, ಬೆಹರೇನ್, ಜೋರ್ಡಾನ್, ಕುವೈತ್, ಸೌದಿ ಅರೇಬಿಯಾ ಅವೆಲ್ಲವೂ ಎಷ್ಟು ದೂರ ಎನ್ನುವುದನ್ನು ಹೇಳ್ತೇನೆ ನೋಡಿ. ಇರಾನ್ ಮೇಲೆ ಇಸ್ರೇಲ್ ಮತ್ತು ಅಮೆರಿಕ ದಾಳಿ ಮಾಡಿದಾಗ ಇರಾನ್ ಕೂಡ ದಾಳಿ ಮಾಡಬೇಕಲ್ವಾ. ಇಸ್ರೇಲ್ ಮೇಲೆ ದಾಳಿ ಮಾಡ್ಬೋದು, ಯಾಕಂದರೆ ಸ್ವಲ್ಪ 2,000 ಕಿಲೋಮೀಟರ್ ಇದ್ದರೆ ಅಮೆರಿಕದ ಮೇಲೆ ದಾಳಿ ಮಾಡಲಿಕ್ಕಾಗಲ್ಲ. ಆದರೆ ಅದರ ಸಿಟ್ಟನ್ನು ತೀರಿಸ್ಕೊಳ್ಬೇಕಿರುವಂಥ ಕಾರಣಕ್ಕಾಗಿ ಯಾವ ಜಾಗದಿಂದ ಇರಾನ್ ಮೇಲೆ ಅಮೆರಿಕ ಪಡೆಗಳು ಅಟ್ಯಾಕ್ ಮಾಡಿದ್ವಲ್ಲ, ಅಂದರೆ ನಿಮಗೆ ಇಡೀ ಪ್ರಪಂಚದಲ್ಲಿ ಸುಮಾರು 180ರಿಂದ 190 ಕಡೆಗಳಲ್ಲಿ ಅಮೆರಿಕ ಪಡೆಗಳು ತಮ್ಮ ಏರ್ ಬೇಸನ್ನು ಬೇರೆ ಬೇರೆ ಕಂಟ್ರಿಗಳಲ್ಲಿ ಪಡ್ಕೊಂಡಿದೆ. ಅದು ಪ್ರಪಂಚದ ಸರಿಸುಮಾರು 180ರಿಂದ 190 ಕಂಟ್ರಿಗಳಲ್ಲಿ ಬಾಡಿಗೆ ಕೊಟ್ಕೊಂಡು ಅದಕ್ಕೆ ಆ ಕಂಟ್ರಿಗೆ ಬೇಕಂತ ಸಹಾಯವನ್ನು ಮಾಡಿಕೊಂಡು ತನ್ನ ಒಂದು ಏರ್ ಬೇಸನ್ನು ಮಾಡಿಕೊಂಡು ಅಲ್ಲಿ ಆರಾಮಾಗಿ ಕೂತ್ಕೊಂಡಿದೆ. ಯಾರಾದರೂ ಬೇರೆ ದೇಶಗಳು ತಮ್ಮ ಅಮೆರಿಕ ಮೇಲೆ ದಾಳಿ ಮಾಡಿದಾಗ ಅಮೆರಿಕ ಅಲ್ಲಿ ಹೋಗಿ ದಾಳಿ ಮಾಡಿ ದೂರ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಹತ್ತಿರವಿರುವ ಕಂಟ್ರಿಗಳಲ್ಲಿ ಇರುವಂಥ ತಮ್ಮ ಏರ್ ಬೇಸ್ಗಳಿಂದ ಫ್ಲೈಟನ್ನು ಉಡಾವಣೆ ಮಾಡಿಕೊಂಡು ಅಥವಾ ಬೇರೆ ಬೇರೆ ಉಪಕರಣ ಉಡಾವಣೆ ಮಾಡಿಕೊಂಡು ಆ ದೇಶವನ್ನು ಬೆದರಿಸೋದು ಮತ್ತು ಅದರ ಮೇಲೆ ದಾಳಿ ಮಾಡುವಂಥ ಕೆಲಸಕ್ಕೆ ಅಮೆರಿಕ 10 ವರ್ಷಗಳು ನಡ್ಕೊಂಡು ಬಂದಿದೆ. ಹಾಗಾಗಿ ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡುವಾಗ ಆ ಇರಾನ್ನ ಹತ್ತಿರವಿರುವಂಥ 7 ಕಂಟ್ರಿ ಇದೆಯಲ್ಲ, ನಿಮ್ಗೆ ಹೇಳ್ತೇನೆ, ಇಸ್ರೇಲ್ ಆಗಿರ್ಬೋದು, ಕುವೈತ್, ಜೋರ್ಡನ್, ದುಬೈ, UAE ಮತ್ತು ಸೌದಿ ಅರೇಬಿಯಾ, ಹೀಗೆ ಓಮನ್, ಹೀಗೆ 7 ಕಂಟ್ರಿಗಳಲ್ಲಿರುವಂಥ ತನ್ನ ಏರ್ ಬೇಸ್ಗಳಿಂದ ಫ್ಲೈಟನ್ನು, ಕ್ಷಿಪಣಿಗಳನ್ನು, ರಾಕೆಟ್ಗಳನ್ನು ಉಡಾವಣೆ ಮಾಡಿ ಇರಾನ್ ಮೇಲೆ ಅಟ್ಯಾಕ್ ಮಾಡಿತ್ತು. ಹಾಗಾಗಿ ಇರಾನ್ಗೂ ಕೂಡ ಸುಲಭವಾಯಿತು. ಆ 7 ಕ್ಷೇತ್ರ ಇದೆ, ಆ 7 ಜಾಗ ಇದೆಯಲ್ಲ, ಆ 7 ಜಾಗದಲ್ಲಿ 6 ಜಾಗಗಳನ್ನ ಟಾರ್ಗೆಟ್ ಮಾಡಿ ಮೊದಲು ಇರಾನ್ ಏನು ಮಾಡ್ತು,
ಕುವೈತನ್ನು ಟಾರ್ಗೆಟ್ ಮಾಡ್ತು, ಜಾರ್ಡನ್ನನ್ನು ಟಾರ್ಗೆಟ್ ಮಾಡ್ತು, ದುಬೈಯನ್ನು ಟಾರ್ಗೆಟ್ ಮಾಡ್ತು, UAE ಟಾರ್ಗೆಟ್ ಮಾಡ್ತು, ಸೌದಿ ಅರೇಬಿಯಾವನ್ನು ಕೂಡ ಟಾರ್ಗೆಟ್ ಮಾಡ್ತು. ಆದರೆ ಓಮನ್ನಲ್ಲೂ ಕೂಡ ಅಮೆರಿಕದ ಏರ್ಬೇಸ್ ಇದೆ. ಆದರೆ ಓಮನ್ನಿಂದ ಯಾವುದೇ ಫ್ಲೈಟ್ಗಳು ಇರಾನ್ ಕಡೆ ಹೋಗಲಿಲ್ಲ. ಹಾಗಾಗಿ ಇರಾನ್ ಕೂಡ ಓಮನ್ಗೆ ಬೆದರಿಕೆ ಹಾಕುವಂಥ ಮತ್ತು ಇರಾನ್ ಕೂಡ ಓಮನ್ನನ್ನು ಟಾರ್ಗೆಟ್ ಮಾಡುವ ಹಂತಕ್ಕೆ ಹೋಗಿಲ್ಲ. ನೋಡಿ, ಈಗ ಡಿಸ್ಟೆನ್ಸ್ ಹೇಳ್ತೇನೆ. ಅಮೇರಿಕದಿಂದ ಇರಾನ್ ಕಡೆ ಮುಖ ಮಾಡಿ ಕ್ಷಿಪಣಿಗಳನ್ನು ದಾಳಿ ಮಾಡಬೇಕು ಅಂದರೆ ಸರಿಸುಮಾರು 11,600 ಕಿಲೋಮೀಟರ್ ಆಗುತ್ತೆ. ಅದಕ್ಕೆ 2 ದಿನ ಬೇಕಾಗುತ್ತೆ, 3 ದಿನ ಬೇಕಾಗುತ್ತೆ ಮತ್ತು ಅವೆಲ್ಲೂ ಕೂಡ ಲೀಕ್ ಆಗುವಂಥ ಸಾಧ್ಯತೆ ಕೂಡ ಇದೆ. ಆದರೆ ಇಸ್ರೇಲ್ನಿಂದ ಇರಾನ್ ಎಷ್ಟು ಕಿಲೋಮೀಟರ್ ದೂರ ಇದೆ ಅಂದರೆ 2,341 ಕಿಲೋಮೀಟರ್. ಇಲ್ಲಿಂದ ಕ್ಷಿಪಣಿ ಎಲ್ಲ ಹಾರಿಸ್ಬೋದು, ಇರಾನ್ನಿಂದ ಇಸ್ರೇಲ್ ಕ್ಷಿಪಣಿ ಕೂಡ ಹಾರಿಸ್ಬೋದು. ನೋಡಿ, ಇರಾನ್ನಿಂದ ಕುವೈತ್ಗೆ ಎಷ್ಟು ಡಿಸ್ಟೆನ್ಸ್ ಇದೆ ಅಂದರೆ, ನೋಡಿ, ಕುವೈತ್ನಲ್ಲಿ ಅಮೆರಿಕದ ಏರ್ಬೇಸ್ ಇದೆ. ಅಮೆರಿಕದ ಏರ್ಬೇಸನ್ನು ಉಪಯೋಗಿಸಿಕೊಂಡು ಕುವೈತಿಂದ ಇರಾನ್ ಮೇಲೆ ದಾಳಿ ಮಾಡಲಾಯಿತು. ಅದಕ್ಕೆ ಪ್ರತಿದಾಳಿ ಎಂಬಂತೆ ಇರಾನ್ ಕೂಡ ಕುವೈತ್ ಮೇಲೆ ಪ್ರತಿದಾಳಿಯನ್ನು ಮಾಡ್ತು ಮತ್ತು ಅನೇಕ ಕಟ್ಟಡಗಳಿಗೆ ಹಾನಿಯನ್ನು ಕೂಡ ಮಾಡ್ತು. ಅದರ ಡಿಸ್ಟೆನ್ಸ್ 1,105 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ಇನ್ನು ಇರಾನ್ನಿಂದ ಜಾರ್ಡನ್ ಎಷ್ಟು ಕಿಲೋಮೀಟರ್ ದೂರ ಇದೆ ಅಂದರೆ, ಇರಾನ್ನಿಂದ ಜಾರ್ಡನ್ ಕೂಡ 2,160 ಕಿಲೋಮೀಟರ್ ದೂರ ಇದೆ. ಹಾಗಾಗಿ ಜಾರ್ಡನ್ನ ಏರ್ಬೇಸನ್ನು ಉಪಯೋಗಿಸಿಕೊಂಡು ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡಿಸ್ತು. ಅದಕ್ಕೆ ಪ್ರತಿದಾಳಿಯಾಗಿ ಇರಾನ್ ಕೂಡ ತನ್ನ ಒಂದು ಬ್ಯಾಲಿಸ್ಟಿಕ್ ಕ್ಷಿಪಣಿಗಳ ಮುಖಾಂತರ 2,160 ಕಿಲೋಮೀಟರ್ ದೂರ ಇರುವಂಥ ಅಮೆರಿಕದ ಏರ್ಬೇಸ್ ಇರುವಂಥ ಜಾರ್ಡನ್ ಮೇಲೆ ಕೂಡ ದಾಳಿ ಮಾಡ್ತು. ಇನ್ನು ದುಬೈಯಿಂದ ಇರಾನ್ ಎಷ್ಟು ಕಿಲೋಮೀಟರ್ ದೂರ ಇದೆ ಅಂದರೆ, ದುಬೈಯಿಂದ ಇರಾನ್ 2,298 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ. ಹೀಗಾಗಿ ಅಮೆರಿಕದ ಪಡೆ ದುಬೈನ ಏರ್ಬೇಸನ್ನು ಬಳಸ್ಕೊಂಡು ಇರಾನ್ ಮೇಲೆ ಟಾರ್ಗೆಟ್ ಮಾಡ್ತು. ಅದಕ್ಕೆ ಪ್ರತಿದಾಳಿ ಎಂಬಂತೆ ಇರಾನ್ ಕೂಡ ತನ್ನ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳ ಮುಖಾಂತರ 2,298 ಕಿಲೋಮೀಟರ್ ದೂರ ಇರುವಂಥ ದುಬೈ ಮೇಲೆ ದಾಳಿ ಮಾಡ್ತು. ಇನ್ನು ಅಮೆರಿಕ UAE ಯಲ್ಲಿರುವಂಥ ತನ್ನ ಏರ್ಬೇಸನ್ನು ಬಳಸಿಕೊಂಡು ಇರಾನ್ ಮೇಲೆ ದಾಳಿ ಮಾಡ್ತು. ಅದೇ ರೀತಿಯಲ್ಲಿ ಇರಾನ್ ಕೂಡ 2,141 ಕಿಲೋಮೀಟರ್ ದೂರವಿರುವಂಥ ಅಮೆರಿಕದ ಏರ್ಬೇಸ್ ಮೇಲೆ ಅಮೆರಿಕ ಏರ್ಬೇಸ್ ಇರುವಂಥ UAE ಮೇಲೂ ಕೂಡ ದಾಳಿ ಮಾಡ್ತು. ಇನ್ನು ಸೌದಿ ಅರೇಬಿಯಾನ ಬಳಸ್ಕೊಂಡು ತನ್ನ ಏರ್ಬೇಸನ್ನು ಬಳಸ್ಕೊಂಡು ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡ್ತು. ಅದರ ಡಿಸ್ಟೆನ್ಸ್ 1,887 ಕಿಲೋಮೀಟರ್ ಇತ್ತು. ಹಾಗಾಗಿ ಅವ್ರಿಗೆ ಹತ್ತಿರ ಇತ್ತು. ಅದಕ್ಕೆ ಪ್ರತಿದಾಳಿ ಎಂಬಂತೆ ಇರಾನ್ ಕೂಡ 1,887 ಕಿಲೋಮೀಟರ್ ದೂರ ಇರುವಂಥ ಅಮೆರಿಕದ ಏರ್ಬೇಸ್ ಇರುವಂಥ ಸೌದಿ ಅರೇಬಿಯಾದ ಮೇಲೆ ಕೂಡ ದಾಳಿ ಮಾಡ್ತು. ಈ ದಾಳಿ ಮಾಡಿದಂಥ 6 ಕಂಟ್ರಿಗಳು ಕೂಡ ಮುಸ್ಲಿಂ ಕಂಟ್ರಿಗಳು ಮತ್ತು ಸೇಮ್ ಕಲ್ಚರನ್ನು ಹೊಂದಿರುವಂಥ ಕಂಟ್ರಿಗಳು. ಆದರೂ ಕೂಡ ಇರಾನ್ ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಂಡಿಲ್ಲ. ನನಗೆ ದಾಳಿ ಮಾಡುವಂಥ ನನ್ನ ಒಂದು ಕಲ್ಚರಿಗೆ, ನನ್ನ ಒಂದು ಸಾರ್ವಭೌಮತೆಗೆ, ನನ್ನ ಒಂದು ಸಾವರ್ನಟಿಗೆ ಧಕ್ಕೆ ಮಾಡುವಂಥ ಪ್ರತಿಯೊಬ್ಬ ರಾಷ್ಟ್ರವೂ ಕೂಡ, ಅದು ಯಹೂದಿ ಇರಲಿ, ಅದು ಕ್ರಿಶ್ಚಿಯನ್ ಕಂಟ್ರಿ ಇರಲಿ, ಅದು ಮುಸ್ಲಿಂ ಕಂಟ್ರಿ ಇರಲಿ, ಯಾವ ಕಂಟ್ರಿ ಆದರೂ ಕೂಡ ನನ್ನ ಸಾರ್ವಭೌಮಕ್ಕೆ ಧಕ್ಕೆ ತರುವಂಥ ಪ್ರತಿಯೊಬ್ಬರೂ ಕೂಡ ನನ್ನ ದ್ವೇಷಿ ಎನ್ನುವಂಥ ಕಾರಣಕ್ಕಾಗಿ ಇರಾನ್ ಈ 6 ಕಂಟ್ರಿಗಳ ಮೇಲೆ ಯುದ್ಧವನ್ನು ಸಾರ್ತು. ಆದರೆ ಹಳೆಯ ಸ್ನೇಹಿತರಾಗಿರುವಂಥ ಓಮನ್ ದೇಶದ ಮೇಲೆ ಒಂದೇ ಒಂದು ಟಾರ್ಗೆಟನ್ನು ಫಿಕ್ಸ್ ಮಾಡಿಲ್ಲ. ಓಮನ್ ದೇಶ ಕೂಡ ಇರಾನ್ನಿಂದ 2,551 ಕಿಲೋಮೀಟರ್ ಇದೆ. ನಾನು ಇದನ್ನು ಯಾಕೆ ಹೇಳ್ತೇನೆಂದರೆ, ಭಾರತ ಪಾಕಿಸ್ತಾನ ಗಡಿಯನ್ನು ಹಂಚಿಕೊಂಡಿದ್ದೆ. ಭಾರತ ಮನಸ್ಸು ಮಾಡಿದರೆ ಪಾಕಿಸ್ತಾನವನ್ನು ಹೇಗೂ ಉಡಾಯಿಸಬಹುದು. ಆದರೆ ಭಾರತ ಶಾಂತಿಯ ರಾಷ್ಟ್ರವಾದ್ದರಿಂದ ಕೆಲವು ಕಿಲೋಮೀಟರ್ ಅಂತರದಲ್ಲಿರುವಂಥ ಅಥವಾ ಗಡಿಯನ್ನು ಹಂಚಿಕೊಂಡಿರುವಂಥ ಪಾಕಿಸ್ತಾನವನ್ನು ಕೂಡ ಇದೀಗ ಸೇಫ್ ಗಾರ್ಡ್ ಮಾಡಿದೆ ಮತ್ತು ಅದಕ್ಕೆ ಒಂದು ಬುದ್ಧಿವಾದವನ್ನು ಹೇಳಿದೆ. ಭಾರತ ಮನಸ್ಸು ಮಾಡಿದರೆ ಇರಾನ್ಗಿಂತ 100ಕ್ಕೂ ಹೆಚ್ಚು ಪಟ್ಟು ಡಿಫೆನ್ಸ್ ಬಜೆಟನ್ನು ಹೊಂದಿರುವಂಥ ಭಾರತ ಪಾಕಿಸ್ತಾನವನ್ನು ಎಂದೋ ಉಡಾಯಿಸ್ಬೋದಿತ್ತು. ಆದರೆ ಇಲ್ಲಿ ಭಾರತ ತಿಳಿದುಕೊಂಡಿರುವಂಥ ಒಂದು ವಿಷಯ ಅಂದರೆ, ನನಗೆ ಈ ದಾಳಿ, ಪ್ರತಿದಾಳಿ, ಯುದ್ಧ, ಉನ್ಮಾದ ಎಲ್ಲವೂ ಕೂಡ ಓಕೆ ಅನ್ನೋದಾದರೆ, ಈ ಯುದ್ಧ ಉನ್ಮಾದದಲ್ಲಿ ಹಸಿ ಮಕ್ಕಳು, ಚಿಕ್ಕ ಮಕ್ಕಳು, ಚಿಕ್ಕ ಈ ಹಸುಗಳು ಸ್ಕೂಲಿಗೆ ಹೋಗುವಂಥ ಎಲ್ಲರೂ ಕೂಡ ಮೃತರಾಗ್ತಾರಲ್ಲ, ಅದು ಒಂದು ದೊಡ್ಡದಂಥ ಬೇಸರ ತರಿಸುವಂಥ ಸಂಗತಿಯಾಗಿದೆ. ಇದು ಆಗಬಾರ್ದಿತ್ತು, ಆಗಿದೆ, ಇನ್ನು ಮುಂದಾದರೂ ಕೂಡ ಆಗಬಾರ್ದು. ಯಾಕಂದರೆ ಅಮೆರಿಕದ ದಾಳಿಯಲ್ಲಿ ಇರಾನ್ನ ಒಂದು ಸ್ಕೂಲ್ ಬರ್ನ್ ಆಗಿದೆ. 80 ಜನ ಹೋಗಿದ್ದಾರೆ, 90 ಜನ ಹೋಗಿದ್ದಾರೆ, 104 ಜನ ಹೋಗಿದ್ದಾರೆ. ಎಲ್ಲವೂ ಕೂಡ ಒಂದು ಸುದ್ದಿಯಾಗಿ ಹರಿದಾಡ್ತಿದೆ. ಆದರೆ ಇರಾನ್ ಹೇಳಿಕೆಯ ಪ್ರಕಾರ ಸರಿಸುಮಾರು 201 ಜನ ಸಾವನ್ನಪ್ಪಿದ್ದಾರೆ ಅನ್ನುವಂಥ ಹೇಳಿಕೆಯನ್ನು ಕೊಡ್ತಿದೆ. ಆದರೆ ನಾನು ನೋಡ್ತಾ ಇರೋ ಪ್ರಕಾರ ಇರಾನ್ ಇಡೀ ದೇಶವನ್ನು ಯಾಕೆ ಈ ಲೆವೆಲಿಗೆ ಕಂಟ್ರೋಲ್ ಇಟ್ಕೊಳ್ತು, ಅದು ಯಾರನ್ನೂ ನಂಬಲ್ಲ. ತನ್ನ ಧರ್ಮ ಅಂತ ಬಂದಾಗ ಒಂದು ಕಡೆ ರಕ್ಷಣೆಗೆ ಹೋದರೂ ಕೂಡ ತನ್ನ ಧರ್ಮದವರೇ ತನಗೆ ಮೋಸ ಮಾಡ್ತಾ ಇದ್ದಾರೆ ಎಂದು ಅರ್ಥ ಆದಾಗ ಅದೇ ದೇಶವನ್ನು ಮೆಟ್ಟಿ ನಿಲ್ಲತ್ತೆ. ಒಂದು ಹಂತಕ್ಕೆ ಬೇರೆ ಧರ್ಮದವರು ತಮ್ಮ ಧರ್ಮದ ಇತರೆ ದೇಶಗಳಿಗೆ ಹಾನಿ ಮಾಡ್ತಿ ಅಂದಾಗ ಆ ದೇಶವನ್ನು ಬಚಾವ್ ಮಾಡಲಿಕ್ಕೆ ಬೇರೆ ಬೇರೆ ವಿಧಾನವನ್ನು ಕೈಗೊಳ್ಳುತ್ತೆ. ಅದು ಹಮಾಸ್ ಉಗ್ರರನ್ನ ಬಳಸ್ಕೊಳ್ಳೋದಾಗಿರ್ಬೋದು ಅಥವಾ ಬೇರೆ ಬೇರೆ ನರಮದ ಮಾಡುವಂಥ ಕೆಲಸ ಕೂಡ ಮಾಡುತ್ತೆ. ಆದರೆ ಯಾವಾಗ ಅಂಥದ್ದೇ ನಮ್ಮ ಧರ್ಮದ ದೇಶ ನಮ್ಮ ಮೇಲೆ ದಾಳಿ ಮಾಡಿದಾಗ ಅದು ಧರ್ಮವನ್ನು ಲೆಕ್ಕಿಸದೆ ಅವರ ಮೇಲೆ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನ ಹಾಕಿ
ಹೊಡೆದು ಹಾಕುವಂಥ ಒಂದು ಕೆಲಸ ಮಾಡುತ್ತೆ. ಇನ್ನು ಇರಾನಿನ ಒಂದು ಎಕ್ಸ್ಪೋರ್ಟ್ ಯಾವುದಿದೆ, ಇರಾನಿಂದ ಇಡೀ ಪ್ರಪಂಚ ಹೇಗೆ ಡಿಪೆಂಡ್ ಆಗಿದೆ ಅಂದರೆ ಅನೇಕ ರಾಷ್ಟ್ರಗಳು, ಅದರಲ್ಲೂ ಚೀನಾದಂಥ ರಾಷ್ಟ್ರಗಳು ಇರಾನ್ ಎಕ್ಸ್ಪೋರ್ಟ್ ಮಾಡುವಂಥ ಕ್ರೂಡ್ ಆಯಿಲ್ ಮೇಲೆ ಡಿಪೆಂಡ್ ಆಗಿದೆ. ಅದರಲ್ಲೂ ಮುಖ್ಯವಾಗಿ 30% ಆಫ್ ದ ಚೀನಾದ ಕ್ರೂಡ್ ಆಯಿಲ್ ಇರಾನ್ನಿಂದ ಬರಬೇಕಾಗಿದೆ. ಹಾಗಾಗಿ ಇರಾನ್ಗೆ ಒಂದು ದೊಡ್ಡ ಧರ್ಮ ಸಂಕಟ ಅಂತ ಹೇಳ್ಬೋದು. ಈ ಕಡೆ ಯಾವುದನ್ನು ಕೂಡ ಬೈಲಿಕ್ಕಾಗಲ್ಲ, ಯಾರನ್ನು ಕೂಡ ಹೊಗಳಿಕ್ಕಾಗಲ್ಲ, ಯಾರನ್ನು ಕೂಡ ವಿರೋಧ ಮಾಡಿಕೊಳ್ಳಿಕ್ಕಾಗಲ್ಲ. ಯಾಕಂದರೆ ಇಡೀ ಪ್ರಪಂಚದಲ್ಲಿ ನಮ್ಮ ವ್ಯಾಪಾರ ಒಪ್ಪಂದ ಸರಿಯಾಗಿರ್ಬೇಕಂದ್ರೆ ಎಲ್ಲೂ ಕೂಡ ಬ್ಯಾಲೆನ್ಸ್ ಆಗಿರಬೇಕಾಗುತ್ತೆ. ಒಂದು ಹಂತಕ್ಕೆ ಇರಾನ್ನ ಸಪೋರ್ಟ್ ಮಾಡಿಬಿಟ್ರೆ ಬೇರೆ ರಾಷ್ಟ್ರಗಳು ಮುಗಿಬಿದ್ದು ಅದು ಮತ್ತೆ ವ್ಯಾಪಾರಕ್ಕೆ ಅಥವಾ ಈ ಎಕ್ಸ್ಪೋರ್ಟ್ ಇಂಪೋರ್ಟಿಗೆ ಧಕ್ಕೆಯಾಗುತ್ತೆ ಅನ್ನೋ ಕಾರಣಕ್ಕಾಗಿ ಎಲ್ಲ ದೇಶಗಳು ಕೂಡ ಒಂದೊಂದೇ ಸ್ಟೇಟ್ಮೆಂಟನ್ನು ಕೊಟ್ಟು ಸುಮ್ಮನಾಗಿವೆ. ಅದರಲ್ಲೂ ನಮ್ಮ ಕರ್ನಾಟಕ ವಿಷಯಕ್ಕೆ ಬಂದಾಗ ನಮಗೆ ಈ ಬೇರೆ ಪಹಲ್ಗಾಮ್ ದಾಳಿ ಆದಾಗ, ಬೇರೆ ದಾಳಿ ಆದಾಗ, ಪಾಕಿಸ್ತಾನ ಇಂಡಿಯಾದ ಮೇಲೆ ದಾಳಿ ಮಾಡಿದಾಗ ಅಥವಾ ಬೇರೆ ನಮ್ಮ ಸೈನಿಕರನ್ನ ಹತ್ಯೆ ಮಾಡಿದಾಗ ಎಲ್ಲೂ ಕೂಡ ಭಾರತದಲ್ಲಿ ದೊಡ್ಡ ಅಂತ ಪ್ರೊಟೆಸ್ಟ್ ಆಗಿಲ್ಲ. ಪಾಕಿಸ್ತಾನದ ವಿರೋಧವಾಗಿ ಅಥವಾ ಈ ಧರ್ಮದ ವಿರುದ್ಧವಾಗಿ ಪಾಕಿಸ್ತಾನ ಹೀಗೆ ಮಾಡ್ತು, ನಮ್ಮ ಯೋಧರನ್ನ ಸಾಯಿಸಿಬಿಟ್ರು, ನಮ್ಮ ಯೋಧರನ್ನ ಹತ್ಯೆ ಮಾಡಿದ್ರು ಅನ್ನೋ ಕಾರಣಕ್ಕಾಗಿ ದೊಡ್ಡ ಮಟ್ಟದಲ್ಲಿ ಮುಸ್ಲಿಂ ಜನಾಂಗದವರು ಪ್ರೊಟೆಸ್ಟ್ ಮಾಡೋದು ನಾವು ನೋಡಿಲ್ಲ. ಅಂದರೆ ಚಿಕ್ಕ ಪುಟ್ಟ ಪ್ರೊಟೆಸ್ಟ್ ಆಗಿದೆ, ಆದರೆ ದೊಡ್ಡ ಮಟ್ಟದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಪ್ರೊಟೆಸ್ಟ್ ಮಾಡೋದು ನೋಡಿಲ್ಲ. ಆದರೆ ಇಸ್ರೇಲ್ ಮತ್ತು ಅಮೇರಿಕ ಜಂಟಿಯಾಗಿ ಇರಾನ್ನ ಸರ್ವೋಚ್ಚ ನಾಯಕರಾಗಿರುವಂಥ ಧರ್ಮಗುರುವಾದಂಥ ಆಯತುಲ್ಲಾ ಖಮೇನಿಯನ್ನು ಹತ್ಯೆ ಮಾಡಿದಾಗ ನಮ್ಮ ಚಿಕ್ಕಬಳ್ಳಾಪುರದ ಅಲಿಪುರದಲ್ಲಿ ಸರಿಸುಮಾರು 25,000 ಜನ ಮುಸ್ಲಿಂ ಜನಾಂಗದವರು ಪ್ರೊಟೆಸ್ಟ್ ಮಾಡ್ತಾರೆ ಮತ್ತು ಅದರ ವಿರುದ್ಧ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾರೆ ಮತ್ತು ಅದು ಪ್ರತಿಭಟನೆ ದೊಡ್ಡದಾಗಿ ಸಾಗ್ತಿದೆ. ಮತ್ತು ಅದರ ವಿರುದ್ಧ ನಮ್ಮ ದೇಶದಲ್ಲಿ ಕಪ್ಪು ಬಟ್ಟಿ ಪ್ರದರ್ಶನ ಮಾಡುವಂಥ ಒಂದು ಲೆಕ್ಕಾಚಾರ ಕೂಡ ಆಯಿತು. ಇನ್ನು ಜಮ್ಮು ಕಾಶ್ಮೀರದಲ್ಲಿ ಕೇಳಲೇಬಾರ್ದು, ಅವರು ಅಳೋದು, ಹಾಡೋದು, ಬೇರೆ ಆಕ್ರೋಶ ಎಲ್ಲವೂ ಕೂಡ ಲಕ್ಷಾಂತರ ಸಂಖ್ಯೆಯಲ್ಲಿ ಅಮೇರಿಕ ಮತ್ತು ಇಸ್ರೇಲ್ ವಿರುದ್ಧ ದೊಡ್ಡ ಪ್ರಮಾಣದಲ್ಲಿ ದಂಗೆ ಕೂಡ ಆಗ್ತಿದೆ. ಇನ್ನು ನಮ್ಮ ರಾಜಕೀಯ ನಾಯಕರ ವಿಷಯಕ್ಕೆ ಬಂದಾಗ ನಾವು ಚಿಕ್ಕಬಳ್ಳಾಪುರದ ಅಲಿಪುರದ ಜನ ಯಾಕೆ ಇರಾನ್ನ ಬ್ಯಾಕ್ ಮಾಡ್ತಾಯಿದ್ದಾರೆ, ಯಾಕೆ ಇರಾನ್ನ ಸಪೋರ್ಟ್ ಮಾಡ್ತಾರೆ, ಇವರಿಗೇನು ಕೆಲಸ ಇಲ್ಲ ಅನ್ನುವಂಥ ಯೋಚನೆಗಳು ಬಂದರೂ ಕೂಡ ಅನೇಕ ಕರ್ನಾಟಕದ ಪ್ರಗತಿಪರರು, ಅನೇಕ ನಮ್ಮ ಕರ್ನಾಟಕದ ಜನರ ಜೊತೆಗೆ CM ಕೂಡ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಯಾಕೆ ಆಯತುಲ್ಲಾ ಖಮೇನಿಯವರನ್ನು ಹತ್ಯೆ ಮಾಡಿದ್ರಿ, ಅದು ಅನಗತ್ಯ ಯುದ್ಧವಾಗಿತ್ತು, ಇನ್ನು ಮುಂದೆ ಹೀಗೆ ಮಾಡಬಾರ್ದು, ಅಮೆರಿಕ ಮತ್ತು ಇಸ್ರೇಲರು ವಾಪಸ್ ಪಡೆದುಕೊಂಡು ಇದು ಶಾಂತಿಯಾಗಿ ಬಗೆಹರಿಸಬೇಕೆ ಹೊರತು ಯುದ್ಧ ಮಾಡಬಾರ್ದು, ಅದರಲ್ಲೂ ಆಯತುಲ್ಲಾ ಖಮೇನಿ ಅನ್ನುವಂಥ ಒಬ್ಬ ಸರ್ವೋಚ್ಚ ನಾಯಕರನ್ನು ಹತ್ಯೆ ಮಾಡೋದು ಖಂಡನೀಯ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟದನ್ನು ನೋಡ್ತಾ ಇದ್ದರೆ ನಾವು ಈ ಯುದ್ಧದ ಬಗ್ಗೆ ವಿಶ್ಲೇಷಣೆ ಮಾಡಬೇಕಾ ಬೇಡವಾ ಅಥವಾ ಬೇರೆ ಒಂದು ವಿಚಾರದಲ್ಲಿ ನಾವು ಮಾತಾಡಲಿಕ್ಕೆ ಹೋದಾಗ ನಮಗೂ ಅನಿಸುತ್ತೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಹೀಗಂದಾಗ ನಾವು ಏನನ್ಲಿಕ್ಕಾಗತ್ತೆ ಅನ್ನುವಂಥ ಒಂದು ಗೊಂದಲ ಕೂಡ ನಮಗೆ ಮೂಡುತ್ತೆ. ಹಾಗಾಗಿ ಇಸ್ರೇಲ್, ಇರಾನ್ ಮತ್ತು ಅಮೆರಿಕ ನಡುವಿನ ಯುದ್ಧದಲ್ಲಿ ಯಾರು ತಪ್ಪು ಯಾರು ಸರಿ ಅನ್ನೋದು ಈ ಜಗತ್ತು ಇದೀಗ ಒಂದು ವಿಶ್ಲೇಷಣೆಗೆ ಓರೆಗೆಲ್ಲಿ ಹಚ್ಚಿ ತಿಳ್ಕೊಳ್ಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.